ಹಲೋ ಎಲ್ಲರೂ ಹೇಗಿದ್ರ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು 26th ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಅವ್ರ ತಂದೆ ಅವ್ರ ಮೊಬೈಲ್ನ ಸ್ಪೀಕರ್ಗೆ ಇಟ್ಟಿರ್ತಾರೆ. ಹಲೋ ಸರ್ ಅಂತ ಹೇಳಿದಾಗ ಆ ಕಡೆಯಿಂದ ಡೈರೆಕ್ಟರ್ ಮಾತಾಡ್ತಿರ್ತಾರೆ. ಹಲೋ ಮಿಸ್ಟರ್ ದೀಕ್ಷಿತ್, ನಾನು ನಿಮ್ಮ ವೈಫಿಗೆ ಕಾಲ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೆ. ನನಗೆ ಅವ್ರ ಹತ್ರ ಮಾತಾಡೋದಕ್ಕೆ ಆಗಲಿಲ್ಲ, ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ. ಇಲ್ಲಿ ಜಿಯಾ ಅಂತೂ ನೇನ ಬಗ್ಗೆ ಏನು ಮಾತಾಡಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೋತಿರ್ತಾಳೆ. ಆಗ ಡೈರೆಕ್ಟರ್ ಹೇಳ್ತಿರ್ತಾರೆ, ಜಿಯಾಗೆ ಮಾಕ್ ಟೆಸ್ಟ್ ಅಲ್ಲಿ 541 ಮಾರ್ಕ್ಸ್ ಬಂದಿದೆ. ಜಿಯಾಗೆ ಸ್ಕೂಲಲ್ಲಿ 3rd ಪೊಸಿಷನ್ ಬಂದಿದೆ. ಈ ಮಾತನ್ನ ಕೇಳಿ ದೀಕ್ಷಿತ್ ಫ್ಯಾಮಿಲಿ ಫುಲ್ ಖುಷಿ ಪಡ್ತಿರುತ್ತೆ. ಇಲ್ಲಿ ಫಸ್ಟ್ ಬ್ರದರ್ ಅಂತೂ ಜೋರಾಗಿ ಚಪ್ಪಾಳೆ ತಟ್ತಿರ್ತಾನೆ. ಇಲ್ಲಿ ಹಾರ್ದಿಕ್ ಅಂತೂ ನೇನನ ರೇಗ್ಸೋದಕ್ಕೆ ಅವಳ ಮುಖದ ಹತ್ರನೇ ಚಪ್ಪಾಳೆ ತಟ್ತಿರ್ತಾನೆ. ನೇನ ಅವ್ರ ತಂದೆ ಹೇಳ್ತಿರ್ತಾರೆ, ಸರ್ ಇದಂತೂ ತುಂಬಾ ಒಳ್ಳೆ ವಿಷಯ. ಜಿಯಾ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿರೋದಕ್ಕೆ ನಮ್ಗೆಲ್ಲರಿಗೂ ತುಂಬಾ ಖುಷಿ ಇದೆ. ಡೈರೆಕ್ಟರ್ ಹೇಳ್ತಿರ್ತಾರೆ, ಆಕ್ಚುಲಿ ನಿಮ್ ಹತ್ರ ನಾನು ಒಂದು ಸೀರಿಯಸ್ ವಿಷಯನ ಮಾತಾಡ್ಬೇಕು. ಜಿಯಾ ನನ್ಗೆ ಹೇಳಿದ್ಲು, ನೇನ ನಿಮ್ಮನೇಲಿ ರಿಲೇಟಿವ್ ಆಗಿ ಉಳ್ಕೊಂಡಿದ್ದಾಳಂತೆ, ಅದು ನಿಜಾನಾ? ಆಕ್ಚುಲಿ ನೇನ ಸಿಚುವೇಶನ್ ನನ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ, ಅದಕ್ಕೆ ನಾನು ಕೇಳ್ತಿದ್ದೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಜಿಯಾಗೆ ನೇನ ಟಾಪಿಕ್ ಬಂದಿದ ತಕ್ಷಣ ಭಯ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾರ್ದಿಕ್ ಅಂತೂ ನೇನನ ನೋಡ್ಕೊಂಡು ನಗ್ತಿರ್ತಾನೆ, ಯಾಕೆಂದ್ರೆ ಡೈರೆಕ್ಟರ್ ನೇನಾಗೆ ಬೈತಾರೆ ಅಂತ. ಇಲ್ಲಿ ನೇನ ಅವ್ರ ತಂದೆ ಕೂಡ ಅವ್ರ ಮನ್ಸಲ್ಲಿ ಅವರೇ ಅನ್ಕೋತಿರ್ತಾರೆ, ನೇನ ಏನಾದ್ರೂ ತಪ್ಪು ಮಾಡ್ಬಿಟ್ಲಾ ಸ್ಕೂಲಲ್ಲಿ? ಸ್ಕೂಲ್ ಡೈರೆಕ್ಟರ್ ಬ್ರದರ್ ಟ್ಯಾಕ್ಸ್ ಬ್ಯೂರೋ ಅಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಾನು ಇದನ್ನೆಲ್ಲ ಫುಲ್ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು, ಎಲ್ಲೂ ಏನು ತಪ್ಪಾಗ್ದಂಗೆ ನೋಡ್ಕೋಬೇಕು. ಹಾ ಹೌದು ಸರ್, ನೇನ ಈಗಿನ ಊರಿಂದ ಬಂದಿರೋದು, ಅವಳಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ, ಅವಳ ಬಿಹೇವಿಯರ್ ಸ್ವಲ್ಪ ವಿಯರ್ಡ್ ಆಗಿದೆ, ಯಾಕೆಂದ್ರೆ ಅವಳು ಊರಿಂದ ಬಂದಿರೋದಲ್ವಾ. ನೇನ ಏನೇ ತಪ್ಪು ಮಾಡಿದ್ರು ಪ್ಲೀಸ್ ನೀವು ನನ್ಗೆ ಹೇಳಿ, ನಾನು ಅವಳಿಗೆ ಬುದ್ಧಿ ಮಾತು ಹೇಳ್ತೀನಿ. ಡೈರೆಕ್ಟರ್ ಹೇಳ್ತಿರ್ತಾರೆ, ನೀವು ಏನ್ ಮಾತಾಡ್ತಿದ್ದೀರಾ? ನೇನ ನಿಮ್ಗೆ ಏನು ಹೇಳಿಲ್ವಾ? ಆಗ ಹಾರ್ದಿಕ್ ಕೂಡ ಪಟ್ಟ ಅಂತ ಹೇಳ್ತಾನೆ, ಆಕ್ಚುಲಿ ನೇನ ತುಂಬಾ ದೂರದ ರಿಲೇಟಿವ್, ನಮಗೂ ಅವ್ರಿಗೂ ಏನು ರೀತಿ ನೀತಿ ಕಲ್ಚರ್ ಇದೆ ಅದು ತುಂಬಾ ಡಿಫ್ರೆಂಟ್. ಇಲ್ಲಿ ನೇನ ಅವಳ ಪಡಿಗಳು ತಿನ್ನೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿರ್ತಾಳೆ. ಆಗ ರಿಕ್ಕಿ ನೇನ ಕಡೆ ನೋಡ್ಕೊಂಡು ಅವ್ನ ಮನ್ಸಲ್ಲಿ ಅವನೇ ಮಾತಾಡ್ಕೋತಿರ್ತಾನೆ. ದೀಕ್ಷಿತ್ ಫ್ಯಾಮಿಲಿ ಇವಳ ಬಗ್ಗೆ ಈ ತರ ಎಲ್ಲ ಕೇಳಾಗ್ ಮಾತಾಡ್ತಾರೆ, ಆದ್ರೆ ಇವಳಿಗೆ ಇದ್ರಲ್ಲಿ ಏನು ವ್ಯತ್ಯಾಸನೇ ಬೀಳೋದಿಲ್ಲ. ಡೈರೆಕ್ಟರ್ ಸ್ವಲ್ಪ ಕೋಪದಲ್ಲಿ ಜೋರ್ ವಾಯ್ಸ್ ಅಲ್ಲಿ ಹೇಳ್ತಿರ್ತಾರೆ, ನಿಮ್ಗೆ ಆಕ್ಚುಲಿ ನನ್ನ ಸಿಚುವೇಶನ್ ಏನು ಅಂತ ಗೊತ್ತಿದ್ಯಾ? ನೇನ ಸ್ಕೂಲಿಗೆ ಸೇರ್ಕೊಂಡಾಗ ಜಿಯಾ ನನ್ಗೆ ಹೇಳಿದ್ಲು, ಎಜುಕೇಶನ್ ಅಕಾಡೆಮಿಕ್ಸ್ ಮತ್ತೆ ಬಿಹೇವಿಯರ್ ಅಲ್ಲಿ ನೇನ ತುಂಬಾ ವೀಕ್ ಇದ್ದಾಳೆ ಅಂತ. ಇಲ್ಲಿ ಜಿಯಾದು ಗುಟ್ಟು ಆಚೆ ಬರ್ತಿರೋದನ್ನ ನೋಡಿ ಜಿಯಾ ಹೆದರ್ಕೊಬಿಟ್ಟಿರ್ತಾಳೆ. ಇಲ್ಲಿ ಡೈರೆಕ್ಟರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆದ್ರೆ ಮಾಕ್ ಟೆಸ್ಟ್ ಅಲ್ಲಿ ನೇನಗೆ 719 ಮಾರ್ಕ್ಸ್ ಬಂದಿದೆ, ಅವಳು ಫುಲ್ ಕ್ಲಾಸಿಗೆನೆ ಫಸ್ಟ್ ಬಂದಿದ್ದಾಳೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ನೋಡಿದ್ರೆ ನೇನ ಫುಲ್ ಬೇಜಾರಲ್ಲಿ ತಿಂತಿರ್ತಾಳೆ. ನೇನಗೆ ಇಷ್ಟೊಂದು ಮಾರ್ಕ್ಸ್ ಬಂದಿರೋದನ್ನ ಕೇಳಿ ನೇನ ಪೇರೆಂಟ್ಸ್ ಅಂತೂ ಫುಲ್ ಶಾಕ್ ಆಗಿರ್ತಾರೆ. ಇಲ್ಲಿ ಇನ್ನ ಜಿಯಾದಂತೂ ಕೇಳಂಗೆ ಇಲ್ಲ, ಅವಳಿಗಂತೂ ಟೆನ್ಷನ್ ಅಲ್ಲಿ ಶೆಕೆ ನೀರು ಕಿತ್ಕೋತಿರುತ್ತೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.